ಎಸ್ ಪ್ರಜ್ವಲ್ ಅವರೇ, ನನಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ, ಟೀಸರ್ ನೋಡಿದ ತಕ್ಷಣವೇ ಒಂದು ಸಿನಿಮಾದ ವೇವ್ ಲೆಂತ್ ಏನು ಅನ್ನೋದು ನಾವು ಜಡ್ಜ್ ಮಾಡ್ಬೋದು. ನಾವು ಒಂದಷ್ಟು ಇಂಡಸ್ಟ್ರಿಯಲ್ಲಿ ಒಂದಷ್ಟು ವರ್ಷಗಳಿಂದ ಜರ್ನಿ ಮಾಡೋರೋದ್ರಿಂದ. ಸೊ ಈ ಸಿನಿಮಾದ ಫಸ್ಟ್ ಗ್ಲಿಮ್ಸಲ್ಲೇ ಇದೇನೋ ಸಮಥಿಂಗ್ ಇಸ್ ದೇರ್ ಅನ್ನೋತಕ್ಕಂಥದ್ದು ಮೈಂಡಿಗೆ ಬಂದುಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಭರವಸೆ ಅಂತೂ ಮೂಡಿಸಿದೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಮೊದಲು ಟೈಟ್ಲಿಂದನೇ ಶುರು ಮಾಡಿಬಿಡ್ತೀನಿ ನಾನು, ರಾಕ್ಷಸ. ಇದು ಹಾರರ್ ಬೇಸ್ಡು ಟೈಮ್ ಲೂಪ್ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರುವುದೇ. ಆದರೆ ರಾಕ್ಷಸ ಅಂದಿದ ತಕ್ಷಣ ಇದು 100% ಗಂಡು ದೇವ ಕುರಿತಾದ ಸಿನಿಮಾ ಅಂತಕ್ಕಂಥದ್ದು. ಕರೆಕ್ಟ್, ಹೌದಾ? ಕರೆಕ್ಟ್. ಹೌದು, ಅಂದರೆ ಇದು ಒಂದು ನಮ್ಮ ಇತಿಹಾಸದಲ್ಲಿ ಇರುವಂಥ ಒಂದು ಕತೆ. ಒಂದು ಬ್ರಹ್ಮ ರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ, ಆ ಪೆಟ್ಟಿಗೆನ ಅವರು ಶಿಷ್ಯನ ಒಂದು ಕುಟುಂಬಕ್ಕೆ ಕೊಡ್ತಾರೆ, ಇದನ್ನ ನೀವು ಕಾಪಾಡಬೇಕು ಅಂತ. ಸೊ ಎಷ್ಟೋ ತಲೆಮಾರಿಂದ ಅವರ ಪೆಟ್ಟಿಗೆನ ಕಾಪಾಡಿಕೊಂಡು ಬಂದಿರ್ತಾರೆ. ಒಬ್ಬರು ಕಾಳಜಿ ಕೊಡದೆ ಆ ಪೆಟ್ಟಿಗೆಯಲ್ಲೋ ಕಳೆದೋಗ್ಬಿಡುತ್ತೆ, ಮಿಸ್ ಆಗಿಬಿಡುತ್ತೆ. ಸೊ ಅದೇ ಬ್ರಹ್ಮ ರಾಕ್ಷಸ ಕೊನೆಗೆ ನನ್ನ ಸ್ಟೇಷನಲ್ಲಿ ಬಂದು ಕೂರುತ್ತೆ. ಅದು ಹೇಗೆ ಅಂದರೆ, ಯಾರೋ ಕಳ್ಳನ ಹಿಡಿತಾರೆ, ಹೇಗೋ ಒಂದು ಅದು ಬಂದು ನಮ್ಮ ಎವಿಡೆನ್ಸ್ ರೂಮಲ್ಲಿ ಕೂರುತ್ತೆ. ಅವತ್ತು ರೆಡ್ ಮೂನು ಎಷ್ಟೋ ನೂರಾರು ವರ್ಷಗಳಿಂದ ಒಮ್ಮೆ ಬರೋದು. ಸೊ ಆ ರೆಡ್ ಮೂನ್ ದಿವಸ ಬ್ರಹ್ಮರಾಕ್ಷಸಕ್ಕೆ ಶಕ್ತಿ ಜಾಸ್ತಿ. ಅಲ್ಲಿ ಸ್ಟೇಷನಲ್ಲಿ ಇವನೊಬ್ಬನೇ ಇರ್ತಾನೆ. ಅವತ್ತು ಒಂದಷ್ಟು ಜನನ್ನ ಫೈಟ್ ಮಾಡಿ ಎಲ್ಲೋ ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ತೊಗೊಂಬಂದು ಸ್ಟೇಷನಲ್ಲಿ ಹಾಕಿರ್ತಾನೆ. ಆ್ಯಂಡ್ ಇವನೊಬ್ಬನೇ ಇರ್ತಾನೆ ಸ್ಟೇಷನಲ್ಲಿ. ಸೊ ಅಲ್ಲಿಂದ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವನ್ನ ರಾಕ್ಷಸ ಅಂತಿರ್ತಾರೆ. ಕೆಲಸದಲ್ಲಿ ಸರಿಗಿಲ್ಲ, ತಲೆ ಕೆಟ್ಟ ಇವನು ರಾಕ್ಷಸ ಥರ. ಸ್ಟ್ರಿಕ್ಟ್ ಆಗಿದ್ರೆ ಅಫ್ಕೋರ್ಸ್ ರಾಕ್ಷಸ ಅಂತಂದೇ ಕರೀತಾರೆ. ಸ್ಟ್ರಿಕ್ಟ್ ಅಲ್ಲ, ಸ್ಟೇಷನ್ ಬಂದು ಪಾಪ PC ಬಂದ್ಬಿಟ್ಟು, ಸರ್ ಏನು ಬೇಕು ಸರ್ ಅಂದ, ಊಟಕ್ಕೆ ಏನಾದ್ರು ತರಲ್ಲ, ಊಟ ಬೇಡ 2 ಬಿಯರ್ ತೊಗೊಂಬನ್ನಿ ಅಂತಾರೆ. ಆ ಥರ ತಲೆ ಕೆಟ್ಟ ಈ ಆಫೀಸರು. ಸೊ ಈ ರಾಕ್ಷಸ ಆ ರಾಕ್ಷಸ, ದೇರ್ ಇಸ್ ಅ ವಾರ್. ಆ್ಯಂಡ್ ಇದು ಆ 3 ಅವರಲ್ಲೇ ಆಗಬೇಕು. ಆ ರೆಡ್ ಮೂನ್ ಏನಿದೆ ಅದು 3 ಗಂಟೆಗಳ ಕಾಲ ಇರುತ್ತೆ. ಆ 3 ಗಂಟೆನೇ ಈ ಬ್ರಹ್ಮ ರಾಕ್ಷಸಕ್ಕೆ ಪವರ್ ಇರೋದು. ಸೊ ಆ 3 ಗಂಟೆಗಳ ಕಾಲದಲ್ಲಿ ಈ ರಾಕ್ಷಸ ಆ್ಯಂಡ್ ಬ್ರಹ್ಮ ರಾಕ್ಷಸ ಮಧ್ಯೆ ವಾರ್ ಏನಿದೆ, ದಟ್ ಈಸ್ ದ ಫಿಲ್ಮ್. ಅಮೇಝಿಂಗ್ ಆಗಿದೆ. ಇದು ಕೇಳೋದಕ್ಕೆ ಮಜಾ ಇದೆ. ಸೊ ಆನ್ ಸ್ಕ್ರೀನ್ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಟೈಟಲ್ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈ ಶಿವಣ್ಣ ಅವ್ರಿಗೂ ನಿಮಗೂ ಏನಾದರೂ ಜಾಸ್ತಿ ಕನೆಕ್ಟಿವಿಟಿ ಇದೆಯಾ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಈ ಹಿಂದೆ ಇನ್ಸ್ಪೆಕ್ಟರ್ ವಿಕ್ರಮ್ ಶಿವಣ್ಣ ಅವರು ಮಾಡಿದಂಥ ಸಿನಿಮಾ ಇವತ್ತಿಗೂ ಎವರ್ಗ್ರೀನ್ ಸಿನಿಮಾ. ಆ ಟೈಟಲ್ನ ಇಟ್ಕೊಂಡು ಮಾಡಿದ್ರಿ. ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ರೀಸೆಂಟ್ ಡೇಸಲ್ಲಿ ನಿಮ್ಮದು. ಈಗ ರಾಕ್ಷಸ, ಅವರು 2005 ರಾಕ್ಷಸರಾದವರು, ಈಗ ನೀವು ಎಗೈನ್ ರಾಕ್ಷಸ ಟೈಟಲ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಅಂದರೆ ಆ ಕುಟುಂಬ ಮುಂಚೆಯಿಂದನೇ ತಂದೆ ಸಿನಿಮಾಗಳು, ತಂದೆ ಹೀರೋ ಆದಾಗ ಆಗಿರ್ಬೋದು, ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡೋದಾಗಿರ್ಬೋದು, ಬೆಳವಣಿಗೆಯಲ್ಲಿ ಆ ಕುಟುಂಬ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಯಾವತ್ತೂ. ಆ್ಯಂಡ್ ಶಿವಣ್ಣನ ನೋಡಿದ್ರೆ ನನಗೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದನೇ ಶಿವಣ್ಣನ ಫ್ಯಾನ್ ನಾನು. ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಲೂ ಅವ್ರ ಪರ್ಮಿಷನ್ ತೊಗೊಂಡೇ ಮಾಡಿದ್ದು. ಈಗ ರಾಕ್ಷಸ ಮಾಡಿದಾಗಲೂ ಶಿವಣ್ಣನೇ ನಮ್ಮ ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದ್ದು ಶಿವಣ್ಣ. ಸೊ ಆ ಪ್ರೀತಿ ಯಾವಾಗಲೂ ಅವರು ನಮ್ಮ ಇಡೀ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಸೊ ಐಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದ್ಯಾಟ್. ಬಟ್ ಕೆಲವರೆಲ್ಲೋ ರಾಕ್ಷಸ ಸಿನಿಮಾ ಏನು ಮತ್ತೆ ಶಿವಣ್ಣನ ಟೈಟಲ್ ತೊಗೊಂಡು ಮಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ಸ್ ಎಲ್ಲ ಒಂದು ಸಾಕಷ್ಟು ಜನಕ್ಕಿತ್ತು. ನಾನು ಎಲ್ಲ ಹೇಳಿದ್ರು ಸೋಷಿಯಲ್ ಮೀಡಿಯಲ್ಲಿ ಕೇಳ್ತಿದ್ದಾರೆ ಅಂತ. ಬಟ್ ಅಗೇನ್ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಹೇಗೆ ಪ್ರೂವ್ ಮಾಡಿದ್ವಿ ಅಣ್ಣನ ಟೈಟಲ್ ಇಟ್ಕೊಂಡು, ಅದೇ ರೀತಿ ರಾಕ್ಷಸನೂ ಪಕ್ಕ ಹಿಟ್ ಆಗುತ್ತೆ. ಆ್ಯಂಡ್ ಅಣ್ಣನ ಟೈಟಲ್ ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ, ಶಿವಣ್ಣನ ಟೈಟಲ್ ಇಟ್ಕೊಂಡಿದ್ದಕ್ಕೆ. ಮತ್ತೆ ಇನ್ನೊಂದು ಕೋಇನ್ಸಿಡೆಂಟ್ ನೋಡಿ, ಅಲ್ಲಿ ಶಿವಣ್ಣ ಅವ್ರು ಎಗೈನ್ ಪೊಲೀಸ್ ಕಾಪು, ಇಲ್ಲಿ ನೀವು ಎಗೈನ್ ಪೊಲೀಸ್ ಕಾಪು ರಾಕ್ಷಸದಲ್ಲಿ. ಅಪ್ಪ ಮೊನ್ನೆ ರೇಗಿಸ್ತಿದ್ರು, ಹುಷಾರು ಕಂಟಿನ್ಯೂಸ್ ಆಗಿ ಎಲ್ಲ ಬರೀ ಪೊಲೀಸ್ ಪಾತ್ರಗಳೇ ಮಾಡ್ತಿದ್ಯಾ, ನೀನು ನಂತರ ಬ್ರ್ಯಾಂಡ್ ಆಗಿಬಿಡ್ತೀಯ, ಆಮೇಲೆ ಬೇರೆ ಯಾರು ಬೇರೆ ಪಾತ್ರಗಳನ್ನ ಬರ್ಕೊಂಡು ಬರಲ್ಲ, ಆಮೇಲೆ ಬರೀ ಪೊಲೀಸ್ ಪಾತ್ರಗಳೇ ಮಾಡ್ತಿರ್ತೀವಿ ಅಂತ ರೇಗಿಸ್ತಿದ್ರು. ಬಟ್ ವಿಭಿನ್ನತೆ ಇದೆ. ಈಗ ನೀವು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನೋಡಿದ್ರೆ ಇಟ್ ಇಸ್ ಅ ಕಾಮಿಡಿ ಹ್ಯೂಮರಸ್ ಫಿಲ್ಮ್. ನೆಕ್ಸ್ಟು ಮಾಫಿಯಾ ಬರುತ್ತೆ, ಅದೊಂದು ಸೀರಿಯಸ್ ಕಾಪು. ಇದರಲ್ಲಿ ರಾಕ್ಷಸಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ತಲೆ ಕೆಟ್ಟ ಆಫೀಸರ್ ಇವನು. ಸೊ ಡಿಫ್ರೆಂಟ್ ಶೇಡ್ಸ್, ಬಟ್ ಆ ಪೊಲೀಸ್ ಪಟ್ಟ ಹಂಗೆ ನಡೀತಾ ಹೋಗ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.